ಮಾಡ್ತಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಶಾ ಭರತ್ ಕೋಡ ವ್ಲಾಗ್ಸ್. ಸೊ ಇವತ್ತು ನಮ್ಮದು ವರ್ಕೌಟ್ ಸೆಷನ್. ಅದಕ್ಕಿಂತ ಮುಂಚೆ ಮನೆಯಿಂದ ಹೇಗೆ ಹೊರಡ್ತೀವಿ ಎವ್ರಿಥಿಂಗ್ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವತ್ತು ಸಮ್ಮರ್ ಆಗಿರೋದ್ರಿಂದ ಐ ಥಾಟ್ ವಿಲ್ ಮೇಕ್ ಪ್ರೋಬಯೋಟಿಕ್ ರೈಸ್. ಸೊ ನಾನು ಆಲ್ರೆಡಿ ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ಪ್ರಿಪೇರ್ ಮಾಡಿ ಇಲ್ಲಿದೆ, ಬೇಕಾದ್ರೆ ಇದ್ರದ್ದು ರೀಲ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ, ನೀವು ಹೇಗೆ ಪ್ರಿಪೇರ್ ಮಾಡೋದು ಅಂತ ಬೇಕಾದ್ರೆ ನೋಡ್ಬೋದು. ಸೊ ಇದರಿಂದ ನಿಮ್ಮದು ಗಟ್ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಬಾಡಿ ಕೂಡ ಕೂಲ್ ಡೌನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಹೋಲ್ ನೈಟ್ ನಿಮ್ಮ ಪ್ರೀವಿಯಸ್ ಡೇನೇ ಇದನ್ನು ಮಾಡಿಡಬೇಕಾಗುತ್ತೆ. ಸೊ ಅದು ಫರ್ಮೆಂಟ್ ಆಗಿ ನೀವು ಅರ್ಲಿ ಮಾರ್ನಿಂಗ್ ಅಥವಾ ಡೇ ಟೈಮಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು. ಸೊ ನಾವಿವಾಗ ಬಿಫೋರ್ ವರ್ಕೌಟ್ ಹೋಗೋದ್ರಿಂದ ನಾನು ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ಸೊ ವೀಕಲ್ಲಿ ಒನ್ಸ್ ಈ ಥರ ಏನಾದರೂ ಬೇರೆ ಥರ ಕೂಡ ನೀವು ಟ್ರೈ ಮಾಡ್ಬೋದು ನಿಮ್ಮ ರೊಟೀನಲ್ಲಿ. ಲೆಟ್ಸ್ ಗೋ. ಸೊ ಇದು ಹೋಲ್ ನೈಟ್ ಫರ್ಮೆಂಟ್ ಆಗಿ ಈ ಥರ ಆಗಿದೆ. ಸೊ ಇದು ಸ್ವಲ್ಪ ನಾನು ಸ್ವಲ್ಪ ವಾಟರ್ ಹಾಕ್ಬಿಟ್ಟೆ, ಇಲ್ಲಾಂದರೆ ಸ್ವಲ್ಪ ತಿಕ್ಕಾಗಿ ಇರ್ತಾ ಇತ್ತು. ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ. ನನಗೆ ಈ ಥರ ಹೋಮ್ ಮೇಡ್ ಫುಡ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಂಗೆ ಆಚೆ ಫುಡ್ ಇಷ್ಟ ಆಗೋಲ್ಲ. ಆ್ಯಂಡ್ ಇದು ಲೈಕ್ ಟ್ರೆಡಿಷ್ನಲ್ ಫುಡ್ ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ. ಇದೆಲ್ಲ ನಮ್ಮ ಮನೇಲಿ ಊರಲ್ಲೆಲ್ಲ ನಾವು ಮಾಡಿಕೊಡ್ತಾಯಿದ್ರು ಅಮ್ಮ ಎಲ್ಲ ಆವಾಗ. ಬಟ್ ಇವಾಗ ತುಂಬ ಟೈಮ್ ಆಗಿದ್ದು ನಾನು ಆ್ಯಕ್ಚುಲಿ ಟೇಸ್ಟ್ ಮಾಡಿದೆ. ಬಟ್ ಇದು ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಇದರದ್ದು ಹೇಗೆ ಮಾಡೋದು ಅಂತ ರೆಸಿಪಿ ಬೇಕಂದರೆ ನಂದು ಇನ್ಸ್ಟಾಗ್ರಾಮ್ ರೀಲ್ನಲ್ಲಿ ನೋಡಿ ಇರುತ್ತೆ. ಸೊ ಇದೇನಿದು? ಸೊ ಇದು ಫರ್ಮೆಂಟೆಡ್ ರೈಸ್. ನಿನ್ನೆ ನೈಟ್ ಸೋಕ್ ಮಾಡಿ ಇಟ್ಟಿದ್ದು ರೈಸ್ ಮತ್ತು ಕರ್ಡ್ ಮತ್ತು ಅಲ್ಲ ಹಾಲು, ಸಾಲ್ಟ್, ಆನಿಯನ್, ಚಿಲ್ಲಿ ಇದಿಷ್ಟು. ಸೊ ಅದು ನೈಟ್ ಫುಲ್ ಫರ್ಮೆಂಟ್ ಆಗಿ ಅದು ಮಾರ್ನಿಂಗ್ ಆದ್ಮೇಲೆ ತಿನ್ನಬೇಕಿದೆ ಆ್ಯಕ್ಚುಲಿ. ಸೊ ಟೇಸ್ಟ್ ಹೆಂಗಿದೆ ಹೇಳು? ಚೆನ್ನಾಗಿದೆ ಅಲ್ಲ? ಎಸ್, ನನಗೂ ಇಷ್ಟ ಆಯಿತು. ವಾವ್ ಅನ್ಬೇಕಾ? ವಾವ್ ಅನ್ಬೇಕು. ವಾವ್ ಅನ್ಬೇಕು. ಬಿಫೋರ್ ವರ್ಕೌಟ್ ಮೇಲಾಗಿದೆ. ಇವಾಗ ಜಿಮ್ಗೆ ಹೊಡ್ತಾ ಇದ್ದೀವಿ. ಸೊ ಶೂ ಯಾವುದು ಅಂದರೆ ಇವತ್ತು ಅಮ್ಮರ್ ಶೂಸ ಇದೆ. ಸೊ ಶೂಸ್ ಮಾಡ್ತೀನಿ. ಓಕೆ, ಶೂ ವ್ಲಾಗ್ ಬೇಕು ಸಮಥಿಂಗ್ ಏನಾದರೂ ಕಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಶೂ ವ್ಲಾಗು ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ನೋಡಿ ಬೈಕ್ ರೈಡ್ದು ಶೂಸ್ಗಳು. ಪ್ರೈಸ್ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ. ಒಂದು ಶೂಸ್ಗೆ ಪ್ರೈಸ್ ಎಷ್ಟು? ಡೈನಿಸ್ದು. ಸೊ ಇನ್ನೆರಡು ಶೂಸ್ ಇದೆ ಇದನ್ನು ಬಿಟ್ಟು. ಸೊ ಅದೇನೇ ಅಂದರೆ ನಿಮಗೆ ಇವಾಗ ಬೈಕ್ ರೈಡ್ದು ನಿಮಗೆ ವ್ಲಾಗ್ ಬೇಕು, ಇಲ್ಲ ಕಾರ್ ಬಗ್ಗೆ ಇಲ್ಲ ಶೂಸ್ ಬಗ್ಗೆ ಎಲ್ಲ ಡಿಫ್ರೆಂಟಾಗಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ 1000% ಮಾಡ್ತೀವಿ. ಸದ್ಯಕ್ಕಂತೂ ಫಿಟ್ನೆಸ್ ರಿಲೇಟೆಡ್ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಅದೇ ಪ್ಯಾಕ್ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ದಿಶಾ ಭರತ್ ಕೋಡ ಯೂಟ್ಯೂಬ್ ವ್ಲಾಗ್. ಸೊ ಈಗ ಮನೆಯಿಂದ ಬಂದು ನಾವು ಜಿಮ್ ರೀಚ್ ಆಗಾಯಿತು. ಸೊ ಇವತ್ತಿನ ವರ್ಕೌಟ್ ನಂದು ಅಪ್ಪರ್ ಬಾಡಿ ಇದೆ, ಲ್ಯಾಟ್ಸ್ ಮತ್ತು ಚೆಸ್ಟ್ ಇದೆ. ಸೊ ನಿಮ್ದೇನಿದೆ? ನಂದು ವರ್ಕೌಟ್ ಬಂದು ಒಂದು ಚೆಸ್ಟ್ ಇದೆ, ಡೆಲ್ಟ್ಸ್ ಇದೆ, ಟ್ರೈಸೆಪ್ಸ್ ಮತ್ತು ಕಾಫ್ ಮಸಲ್ ಇದೆ. ನಿಯರ್ಲಿ 4 ಮಸಲ್ಸ್ ಇದೆ. ಬಿಗನ್ ಮಸಲ್ 2 ಗ್ರೂಪ್ ಥರ, ಸ್ಮಾಲ್ ಮಸಲ್ 2 ಮಸಲ್ ಥರ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಸೊ ಅಗೇನ್ ನಾನು ಹಮ್ಮರ್ ಶೂಸ್ ನಿಯರ್ಲಿ ಒಂದು 5-6 ಶೂಸ್ ಇದೆ. ಹಮ್ಮರೇನೆ, ಬಟ್ ಅದು ತುಂಬ ಕಂಫರ್ಟಬಲ್ ನನಗೆ, ನಿಜವಾಗ್ಲೂ ಲೈಕ್ ಮಾಡಿದೆ. ಬಟ್ ಇಂಡಿಯಾದಲ್ಲಿ ಸಿಗೋಲ್ಲ ಇದು, US ಇದರಲ್ಲಿ. ಬಟ್ ನಾನು ದುಬೈ ಆ ಕಡೆ ನಮ್ಮ ಕ್ಲೈಂಟ್ಸ್ ಬರುವಾಗ ತರಿಸಿರೋ ಶೂಗಳು. ಬಟ್ ತುಂಬ ಕಂಫರ್ಟಬಲ್ ಇದೆ. ಅಂದರೆ ನೀವು ವೆಯ್ಟ್ ಲಿಫ್ಟಿಂಗ್ ಆ ಥರದವರಿಗೆಲ್ಲ, ಅಂದರೆ ನಾರ್ಮಲ್ ಜಿಮ್ ಟ್ರೈನರ್ಗಳು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಇದರದ ಒಂದು ಶೂಸ್ ಪ್ರೈಸ್ ಎಷ್ಟಿರುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ಅಪ್ಪರ್ ಬಾಡಿ ವರ್ಕೌಟ್ ಆಗಿರೋದ್ರಿಂದ ಸ್ಟಾರ್ಟ್ ವಿತ್ ಹ್ಯಾಂಡ್ ರೊಟೇಷನ್. ಸೊ ಫಸ್ಟ್ ಸೆಟ್ ಪುಷಪ್ಸ್ ನಾನು 10 reps ಮಾಡ್ತೀನಿ. 10 into 4 ಸೆಟ್. ಮತ್ತು ಪುಲ್ಅಪ್ಸ್ ಕೂಡ 8 into 4 ಸೆಟ್ ಥರ ಮಾಡ್ತೀನಿ. Come on, let's go. 1, 2, 3, knee lock, ankle lock, 4,
5. Good one. Come on. 6, 7, 8. Great. Superb. ಸೊ ಈ ಥರ 3 more set. ಸೊ ತುಂಬ ಜನ ಕೇಳ್ತಿದ್ದಾರೆ ಅಂದರೆ ಪುಷಪ್ಸ್ ಯಾವ ಥರ ಮಾಡೋದು ಮತ್ತು ಪುಲಪ್ಸ್ ಯಾವ ಥರ ಮಾಡೋದು. 2-3 ವರ್ಷ ಆಯಿತು, 1 ಪುಲಪ್ಸ್ ಕೂಡ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಸೊ ನೀನೇನು ಅಡ್ವೈಸ್, ಒಂದು ಸಿಂಪಲ್ ಅಡ್ವೈಸ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಸಪ್ರೇಟ್ ವಿಡಿಯೋ ಮಾಡೋಣ. ಬಟ್ ನಿಮ್ದು ಹೇಗೆ ಅಂದರೆ ಡೇ 1 ಬಂದು ನೀನು ಎಷ್ಟು ಮಾಡ್ತಾ ಇದ್ದೆ ಪುಷಪ್ಸು? ಇಲ್ಲ ನಾನು ಮಾಡಲಿಕ್ಕೆ ಆಗ್ತದಿಲ್ಲ. ನಂದಿದೆ ಆ್ಯಕ್ಚುಲಿ ಡೇ 1 ಮಾಡಿರೋ ಪುಷಪ್ಸ್ ವಿಡಿಯೋ ಇದೆ, ನಮಗೆ ಶೇರ್ ಮಾಡ್ತೀನಿ. ಸೊ ನಂದು ಸ್ಟಾರ್ಟ್ ಮಾಡಿ ಒಂದು 4 years ಆಗ್ತಾ ಬಂತು ಈಗ ಆಲ್ರೆಡಿ. ಬಟ್ ನನಗೂ ಪುಷಪ್ಸ್ ಕೂಡ ಮಾಡೋಕ್ಕೆ ಗೊತ್ತಿರಲಿಲ್ಲ, ಹಂಗೆ ಸ್ಟಾರ್ಟ್ ಮಾಡಿರೋದು. ಇವಾಗ ಪುಲಪ್ಸ್ ಕೂಡ ಹೋಗುತ್ತೆ, ಇದಕ್ಕಿಂತಲೂ ಜಾಸ್ತಿ ಹೋಗ್ತಾ ಇತ್ತು. ಸ್ವಲ್ಪ ಮಧ್ಯೆ ಗ್ಯಾಪ್ ಆಗಿರೋದ್ರಿಂದ ಮತ್ತೆ ಕಮ್ಮಿ ಆಗಿದೆ. ಮತ್ತು ಮಾರ್ನಿಂಗಿಂದ ನಾವು ಅಂದರೆ ನಮ್ಮದು ವರ್ಕ್ ಟೈಮಿಂಗ್ ಯಾವ ಥರ ಅಂದರೆ ನಿಯರ್ಲಿ ಒಂದು 4:45 ಮಾರ್ನಿಂಗ್ ಹೇಳ್ತೀವಿ. ಸೊ 4:45 ಅಂತ ಟಿಲ್ 1 o'clock 2 o'clockವರೆಗೂ ಪ್ರೊಡಕ್ಟಿವ್ ಅಂದರೆ ಆ್ಯಕ್ಟಿವ್ ಆಗೇ ಇರ್ತೀವಿ. ಅದಾದಮೇಲೆ ಕೂಡ ಒಂದು 45 minutes ರೆಸ್ಟ್ ಮಾಡಿ ಮತ್ತೆ ಇವಾಗ ಬಂದಿದ್ದೀವಿ. ಸೊ ಟಯರ್ಡ್ ಆಗಿದೆ ನಾರ್ಮಲಿ. ಬಟ್ ಸಿಂಪಲ್ ಆಗಂದರೆ ಒಂದು ಗೈಡೆನ್ಸ್ ಬೇಕಾಗುತ್ತೆ, ಮತ್ತು ಟೆಕ್ನಿಕ್ ತುಂಬ ಮ್ಯಾಟ್ರ್ ಆಗುತ್ತೆ. ಬರೀ ಸ್ಟ್ರೆಂತ್ ಅಂತ ಮ್ಯಾಟ್ರ್ ಆಗಲ್ಲ, ಸ್ಟ್ರೆಂತ್ ಜೊತೆ ಟೆಕ್ನಿಕ್ಕು ಮ್ಯಾಟ್ರ್ ಆಗುತ್ತೆ. ಸೊ ಯಾವ ಥರ ಪುಲಪ್ಸ್ ಹೇಗೆ ನೀವು ಇಂಪ್ರೂವ್ ಮಾಡ್ಕೊಬೋದು ಮತ್ತು ಪುಷಪ್ಸ್ನ ಹೇಗೆ ಇಂಪ್ರೂವ್ ಮಾಡ್ಕೊಬೋದು, ಇಲ್ಲ ಮನೇಲೇ ಪುಲಪ್ಸ್ ಮತ್ತು ಪುಷಪ್ಸ್ನ ಮನೇಲಿ ಯಾವ ಥರ ಮಾಡ್ಬೋದು ಅನ್ನೋದು ವೀಡಿಯೋಗಳನ್ನ ನಾವು ಮುಂದೆ ಹಾಕ್ತಾ ಹೋಗ್ತೀವಿ. ಸೊ ಬೇಕಿದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ ಪುಲಪ್ಸ್ ಅಂತ ಕಮೆಂಟ್ ಮಾಡಿ ಪುಲಪ್ಸ್ ಬೇಕಾದವರು, ಪುಷಪ್ಸ್ ಅಂತ ಕಮೆಂಟ್ ಮಾಡಿ ಪುಷಪ್ ಬೇಕಾದರು. ಸೊ 1000% ನೀಟಾಗಿ ಯಾವ ಥರ ಮಾಡೋದು ಅನ್ನೋದನ್ನು ನಾವು ತೋರಿಸ್ತೀವಿ. ಅಗೇನ್ ಇಟ್ಸ್ ಕ್ವಶನ್ ಆನ್ಸರ್ ಟೈಮ್. ಸೊ ಫಸ್ಟ್ ಕ್ವಶನ್ ಮನು ಗೌಡ ಅಂತ. ವಾಟ್ ಆರ್ ದ ಬೆಸ್ಟ್ ಹೋಮ್ ಫುಡ್ ಫಾರ್ ಬಲ್ಕಿಂಗ್ ಆ್ಯಂಡ್ ವೆನ್ ಟು ಇಂಟೇಕ್ ಬಿಫೋರ್ ಆರ್ ಆಫ್ಟರ್ ವರ್ಕೌಟ್ ಅಂತ ಕೇಳಿದ್ದಾರೆ. ಹೋಮ್ ಫುಡ್ ಫಾರ್ ಬಲ್ಕಿಂಗ್ ಅಂತ ಕೇಳಿದರೆ, ಮತ್ತು ಬಿಫೋರ್ ಆರ್ ಆಫ್ಟರ್ ವರ್ಕೌಟ್ ಅನ್ನೋದು ನಂಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ. ಯಾವಾಗ ತೊಗೊಬೇಕು, ಬಿಫೋರ್ ಆ್ಯಂಡ್ ಆಫ್ಟರ್ ಅಂದರೆ ಯಾವ ಫುಡ್ ಏನು ಅಂತ ನಂಗೆ ಗೊತ್ತಾಗಿಲ್ಲ. ಸೊ ಬಿಫೋರ್ ವರ್ಕೌಟ್ ಮೇಲೆ ಬೇರೆ ಇರುತ್ತೆ, ಆಫ್ಟರ್ ವರ್ಕೌಟ್ ಬೇರೆ ಥರ, ಸ್ವಲ್ಪ ಬೇರೆ ಥರ ಇರುತ್ತೆ. ಬಟ್ ಬಲ್ಕಿಂಗಿಗೆ ಅಂತ ಕೇಳಿದ್ದೀರಾ. ಸೊ ಮನೇಲಿ ಸಿಗೋ ಫುಡ್ ಅಂತ ಹೇಳಿದ್ರೆ ರೈಸ್. ಬಲ್ಕಿಂಗ್ ಟೈಮಲ್ಲಿ ಅಂದರೆ ಪ್ರೋಟೀನ್ ಸೋರ್ಸ್ ಬೇಕೇ ಬೇಕು ನಿಮಗೆ, ಚಿಕನ್, ಎಗ್, ಫಿಶ್ ಆ ಥರ ಬಿಟ್ಟು ಪ್ರೋಟೀನ್ ಸೋರ್ಸ್ ಆಯಿತು. ಆಮೇಲೆ ವೆಜಿಟೇಬಲ್ಸ್, ಚೆನ್ನಾಗಿ ತರಕಾರಿ ಆ್ಯಡ್ ಇರಲಿ, ಅದರಲ್ಲಿ ಫೈಬರ್ ಸಿಗುತ್ತೆ. ಹಾಗೆ ರೈಸ್, ನಿಮಗೆ ಮನೇಲಿ ಸಿಗುವಂಥ ರೈಸ್ ತೊಗೊಳ್ಳಿ. ಏನದು ಮಾಸ್ ಗೇನರ್ ಎಲ್ಲ ಬೇಕಾಗಿಲ್ಲ. ಸೊ ತುಂಬ ಜನ ಸುಮ್ಮನೆ ಮಾಸ್ ಗೇನರ್ಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಮಾಸ್ ಗೇನರ್ ಬದಲು ರೈಸ್, ಸ್ವೀಟ್ ಪೊಟ್ಯಾಟೊ ತುಂಬ ಅದರಲ್ಲಿ ನೋಡಿ ಅದ್ರ ಬೆನಿಫಿಟ್ 1000 ಇದೆ. ಸೊ ಮಾಸ್ ಗೇನರ್ ಬದಲು ನನ್ನ ಅಡ್ವೈಸ್ ಚೆನ್ನಾಗಿ ರೈಸೇ ಆ್ಯಡ್ ಮಾಡಿ ಮತ್ತು ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿ. ಸೊ ಬಲ್ಕಿಂಗಿಗೆ ಹೆಲ್ಪ್ ಆಗುತ್ತೆ. ಸೊ ಎಸ್, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇವಾಗ ಫಸ್ಟು ಚೆಸ್ಟ್ ವೇರಿಯೇಷನ್ ಇದೆ. ಫಸ್ಟ್ ವೇರಿಯೇಷನ್ ಬಂದು ಫ್ಲ್ಯಾಟಲ್ಲಿ ದಂಬಲ್ ಚೆಸ್ಟ್ ಪ್ರೆಸ್ ಮತ್ತು ಇಂಕ್ಲೈನಲ್ಲಿ ದಂಬಲ್ ಚೆಸ್ಟ್ ಪ್ರೆಸ್. ಸೊ ಫ್ಲ್ಯಾಟಲ್ಲಿ ಬಂದು 12 reps ಇದೆ ಮತ್ತು ಇಂಕ್ಲೈನಲ್ಲಿ ಬಂದು 10 reps ಇದೆ. ಇಮಿಡಿಯೇಟ್ ಆಗಿ ವಿತೌಟ್ ಗ್ಯಾಪಲ್ಲಿ ಹೋಗ್ತಾ ಮಾಡಬೇಕಾಗತ್ತೆ. ಸೊ ನಾರ್ಮಲಾಗಿ ಚೆಸ್ಟ್ ಮಾಡುವಾಗ ನಾರ್ಮಲಾಗಿ ಡ್ಯೂರಿಂಗ್ ವರ್ಕೌಟಲ್ಲಿ ವಾಚ್ ಯೂಸ್ ಮಾಡಬೇಕಂತ ಇಲ್ಲ, ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ ವಾಚ್ ಯೂಸ್ ಮಾಡಿದ್ರೆ. ಸೊ ಕಂಫರ್ಟೇಬಲಾಗಿ ವರ್ಕೌಟ್ ಮಾಡಿ. ಮತ್ತು ತುಂಬ ಜನ ಐವಾಚ್ ಅಂದರೆ ಯೂಸ್ ಮಾಡ್ತಾರೆ ಡ್ಯೂರಿಂಗ್ ವರ್ಕೌಟಲ್ಲಿ. ಇಷ್ಟು ಕ್ಯಾಲರಿ ಬರ್ನ್ ಆಯಿತು ಮತ್ತು ಇಷ್ಟು ಹಾರ್ಟ್ ರೇಟ್ ಆಗ್ತಾಯಿದೆ, ಇಷ್ಟು ಹಾರ್ಟ್ ರೇಟ್ ತೋರಿಸ್ತಾ ಇದೆ, ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಈ ಥರ ಇದೆ, ಟಾರ್ಗೆಟ್ ಹಾರ್ಟ್ ರೇಟ್ ಈ ಥರ ಇದೆ, ಇದೆಲ್ಲ ಹೇಳ್ತಾ ಇರ್ತಾರೆ. ಸೊ ಅದು ಆ್ಯಕ್ಚುಲಾಗಿ ಸುಮ್ಮನೆ ನೀವು ತುಂಬ ಡೀಪ್ ಹೋಗ್ತಾ ಹೋದರೆ ಯಾವುದ್ರಲ್ಲಾದರೂ ಅಷ್ಟು ಒಂದು ಸಿಂಪಲಾಗಿ ಇಟ್ಕೊಬೇಕು, ತುಂಬ ಡೀಪ್ ಹೋಗಬೇಡಿ. ಅವರ ಹತ್ರನೂ ಇದೆ ಐವಾಚ್ ಇದೆ, ಇಲ್ಲ ಅಂತಲ್ಲ. ಬಟ್ ಅದು ಸೇಲ್ ಮಾಡಲಿಕ್ಕೋಸ್ಕರ ಆಗಿಮಿಕ್ ಯೂಸ್ ಮಾಡಿರ್ತಾರೆ ಅಂತ ನನಗನ್ಸುತ್ತೆ, ನನ್ನ ಹಾನೆಸ್ಟ್ ಒಪಿನಿಯನ್. ಅಷ್ಟು ಡೀಪ್ ಬೇಕಾಗಲ್ಲ. ನಿಮ್ಗೆ ಹಾರ್ಟ್ ಬೀಟ್ ಅಂದರೆ ಜಾಸ್ತಿ ಆಯಿತು ನಿಮ್ಗೆ ಆ ಥರ ಅಂದರೆ ನಿಮಗೆ ಬಾಡಿನೇ ಹೇಳುತ್ತೆ, ನಿಮಗೆ ಪುಷ್ ಮಾಡಲಿಕ್ಕೆ ಆಗಲ್ಲ, ಅವಾಗ ನಿಮ್ಗೆ ಜಾಸ್ತಿ ಆಯಿತು ಅಂದರೆ. ಮತ್ತು ತುಂಬ ಯಾವ ಲೆವೆಲಿಗೆ ಭಯಪಡಿಸ್ಬಿಟ್ಟಿದ್ದಾರೆ ಅಂದರೆ, ಒಂದು ರನ್ ಮಾಡಿದ್ರೂ ಭಯ, ಅಯ್ಯೋ ಹಾರ್ಟ್ ಅಟ್ಯಾಕ್ ಆಗುತ್ತಂತ, ರನ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಂತ ಅಂದ್ಕೊಂಡಿದ್ದಾರೆ. ಆಮೇಲೆ ಚೆನ್ನಾಗಿ ಲಿಫ್ಟ್ ಮಾಡಿದ್ರೆ, ಒಳ್ಳೆ ವರ್ಕೌಟ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಮಿತ್ ಕಂಪ್ಲೀಟಾಗಿ. ಮೀಡಿಯಾದವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ತುಂಬ ಮೀಡಿಯಾ ಫ್ರೆಂಡ್ಸ್ ನನಗಿದ್ದಾರೆ. ಬಟ್ ಎಲ್ಲ ಮೀಡಿಯಾ ಅಂತನೂ ಅಲ್ಲ, ನೀವು ನೋಡಿರ್ಬೋದು TV9, BTV ಮತ್ತು ತುಂಬ TV ಚಾನಲ್ ನಂಗೆ ಕರೆದು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಕರೆದಿದ್ದಾರೆ. ಬಟ್ ಅವ್ರಿಗೊಂದು ಹಾಟ್ ಟಾಪಿಕ್ ಯಾವುದು, ಫಿಟ್ನೆಸ್ಸಲ್ಲಿ ಏನಾರು ಆದರೆ ಅವ್ರಿಗೆ ಹಾಟ್ ಟಾಪಿಕ್. ಹೊರಗಡೆ 1000 ಜನ ಸಾಯ್ತಾರೆ ಅಲ್ಲಿ, ಸ್ಮೋಕ್ ಮಾಡಿ ಇಲ್ಲ ಡ್ರಿಂಕ್ಸ್ ಮಾಡಿ ಇಲ್ಲ ಹೊರಗಡೆ ಫುಡ್ ತಿಂದು, ಅದನ್ನ ಯಾರು ಹೈಲೈಟ್ ಮಾಡಲ್ಲ. ಬಟ್ ಜಿಮ್ಮಲ್ಲಿ ಏನೋ ಒಂದು ಆಯಿತು ಅಂದರೆ ಬಂದುಬಿಡ್ತಾರೆ, ಈ ಥರ ಆಯಿತು ಅಂತ ಫುಲ್ ಎಲ್ಲ ಕಡೆ ಹೈಲೈಟ್ ಮಾಡಿಬಿಡೋದು. ಸೊ ನೀವು ಸುಮ್ಮನೆ ಒಂದು ಗೂಗಲ್ ಹಾಕಿ ನೋಡಿ, ಒಂದು ಹಾರ್ಟ್ ಅಟ್ಯಾಕ್ ಜಿಮ್ಮಲ್ಲಿ ಎಷ್ಟಾಗಿದೆ ಮತ್ತು ಹೊರಗಡೆ ಎಷ್ಟಾಗಿದೆ ಮತ್ತು ಅನ್ಹೆಲ್ತಿ ಲೈಫ್ ಸ್ಟೈಲಿಂದ ಅಂದರೆ ಸ್ಮೋಕಿಂದ, ಡ್ರಿಂಕ್ಸಿಂದ ಎಷ್ಟಾಗಿದೆ ಅಂತ ಚೆಕ್ ಮಾಡಿ. ಅಂದರೆ 1,00,000 ಜನಕ್ಕೆ ಒಬ್ಬರೂ ಜಿಮ್ಮಲ್ಲಿ ಆಗಲ್ಲ, ಮತ್ತು ಜಿಮ್ಮಲ್ಲಿ ಆಗಿರುತ್ತೆ ಅಷ್ಟೇ. ರೀಸನ್ ಜಿಮ್ಮಲ್ಲಿ ಆಗಿದ ತಕ್ಷಣ ಅಂದರೆ ಎಲ್ಲಾಯಿತು ಅಂದ ತಕ್ಷಣ, ಸೊ ಅದರಿಂದನೇ ಆಯಿತು ಅಂತ ಹೇಳಲಿಕ್ಕಾಗಲ್ಲ. ಇವಾಗ ಮೊನ್ನೆ ನೋಡಿದಂಗೆ ನಾನೊಬ್ಬರು ಬಸ್ ಡ್ರೈವರು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಆಯಿತು. ಸೊ ಬಸ್ ಡ್ರೈವರ್ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಡ್ರೈವಿಂಗ್ ಮಾಡಬೇಕು, ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಲ್ವಾ. ಸೊ ಅದೇ ಥರ ಜಿಮ್ ಬಂದಾಗ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ತುಂಬ ರೀಸನ್ಸ್ ಇರುತ್ತೆ. ಅವ್ರ ಫ್ಯಾಮಿಲಿ ಇದಿರುತ್ತೆ, ಅವ್ರ ಬ್ಲಡ್ ವರ್ಕ್ ಚೆಕ್ ಮಾಡಿದ್ರೆ ಅದರಲ್ಲಿ ತುಂಬ ಡ್ಯಾಮೇಜ್ ಆಗಿರುತ್ತೆ. ಮತ್ತು ತುಂಬ ಜನ ಅಂದರೆ ಹೆಲ್ತಿ ಆಗೋಣ ಅಂತ ಜಿಮ್ ಬರ್ತಾರೆ, ಅಂದರೆ ಆಲ್ರೆಡಿ ಸ್ಮೋಕು ಡ್ರಿಂಕ್ಸ್ ಎಲ್ಲ ಮಾಡಿ ಡ್ಯಾಮೇಜ್ ಮಾಡ್ಕೊಂಡು ಜಿಮ್ ಬರ್ತಾರೆ. ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಮಾಡಿದಾಗಲೂ ಈ ಥರ ಆಗುತ್ತೆ. ಬಟ್ ಜಿಮ್ಮಿಂದಂತೂ 1000% ಆಗಲ್ಲ. ಸೊ ಅದನ್ನು ಜಿಮ್ನ ಇದಕ್ಕೆ ಎಳಿಲಿಕ್ಕೆ ಹೋಗ್ಬಿಡಿ. ಅದೊಂದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅದು. ನಾವು ಅಂದರೆ ಆ್ಯಂಟಿ ಡಿಪ್ರೆಷನ್ ಎಲ್ಲ ಎಷ್ಟು ಪಾಸಿಟಿವ್ ವೈಬ್ ಇದೆ ಅಂದರೆ, ನಾನು ಆ ಫೀಲ್ಡಲ್ಲಿ ಇದ್ದೀನಿ ಅಂತ ಅಲ್ಲ, ಬಟ್ ನಿಜವಾಗ್ಲೂ ಇದೆ ಆ ವೈಬು. ಸೊ ಅದನ್ನು ಹಾಳು ಮಾಡಿಬಿಡಿ, ಮೀಡಿಯಾದವರು ಇಲ್ಲ ಯಾರೇ ಆದರೂ ಕೂಡ. ಸೊ ಫಸ್ಟ್ ವೇರಿಯೇಷನ್
ಫ್ಲಾಟ್ ಡಂಬಲ್ ಚೆಸ್ಟ್ ಪ್ರೆಸ್. ಸೊ 12.5 kg ತೊಗೊಂಡಿದ್ದೀನಿ ಫ್ಲ್ಯಾಟ್. ಸೊ 12 reps ಆಗಿದೆ. ಸೊ ಇಮಿಡಿಯೇಟಾಗಿ ಇಂಕ್ಲೈನ್ 45 ಡಿಗ್ರಿ ಇಂಕ್ಲೈನ್ 40 ಡಿಗ್ರಿ ಇಂಕ್ಲೈನಲ್ಲಿ ಇಮಿಡಿಯೇಟ್ ಚೆಸ್ಟ್ ಪ್ರೆಸ್. ಅಗೇನ್ 12 reps. ಸೊ ಈಗ ಫಸ್ಟ್ ವೇರಿಯೇಷನ್ ಬಂದು ಬಾರ್ಬಲ್ ಚೆಸ್ಟ್ ಪ್ರೆಸ್ ಇರುತ್ತೆ. ಸೊ ಈಗ ನಾನು ಎಂಟಿ ಬಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬಾರ್ 20 kg ಇದೆ. ಸೊ ನಂದು ಟೋಟಲ್ ಲೈಕ್ ನಾನು ಕಾಂಪಿಟೇಷನ್ಗೆಲ್ಲ ಹೋದಾಗ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ಗೆ ಹೋದಾಗ 60 kg ತನಕ ಲಿಫ್ಟ್ ಮಾಡಿದ್ದೀನಿ. ಸೊ ಇವಾಗ ಲೈಕ್ ಲೈಟ್ ವೆಯ್ಟ್ ಇದು ವರ್ಕೌಟ್ ಸೆಷನ್ ಆಗಿರೋದ್ರಿಂದ ಲೈಟ್ ವೆಯ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಬೇಕಾದ್ರೆ ಎವ್ರಿ ಸೆಟ್ ವೆಯ್ಟ್ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಬೋದು. ಇದು 4 ಸೆಟ್ ಮಾಡ್ತೀನಿ. ಸೊ 5, 7.5, 10 kg ಆ ಥರ ಮಾಡ್ಬೋದು. ಫಸ್ಟ್ ಸೆಟ್ ಇದರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇದನ್ನು ನಾನು 12 ರೆಪ್ ಮಾಡಿದ್ದೀನಿ. ಸೊ ಇವಾಗ ವೆಯ್ಟ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಇದು ಕಂಟಿನ್ಯೂಸ್ ಆಗಿರುತ್ತೆ. ಒಂದು 20 to 30 ಸೆಕೆಂಡ್ ಗ್ಯಾಪ್ ತೊಗೊತೀನಿ. ಲೈಕ್ ವೆಯ್ಟ್ ಆ್ಯಡ್ ಮಾಡೋ ಟೈಮ್ ಅಷ್ಟು ಗ್ಯಾಪ್ ತೊಗೊತೀನಿ. ಎಸ್, ಇದು ನಂದು ಲಾಸ್ಟ್ ಸೆಟ್ ಆಗಿರುತ್ತೆ, 4th ಸೆಟ್. ಸೊ ಇದು ಇವಾಗ 20, 30, 40 kg ಇದೆ ವೆಯ್ಟ್ ಈಗ. ಸೊ ಡ್ಯೂರಿಂಗ್ ವರ್ಕೌಟ್ ಸೆಷನಲ್ಲಿ ನೀವು ತುಂಬ ಹೈ ವೆಯ್ಟ್ ಮಾಡಬೇಕಂತ ಏನಿರಲ್ಲ. ಲೈಕ್ ನಿಮ್ಮದು ಪೀಕ್ ಲೆವೆಲ್ ಮಾಡಬೇಕಂತ ಏನಿರಲ್ಲ. ಸೊ ನಿಮ್ಮ ಕಾಂಪಿಟೇಷನ್ ಹತ್ತಿರ ಬಂದಾಗ ಆ ಟೈಮಲ್ಲಿ ನಿಮ್ಮದು ಹೇಗೆ ಗೋಲ್ ಹೇಗಿರುತ್ತೋ ಆ ಥರ ಮಾಡಿದ್ರೆ ಸರಿ. ಸೊ ಈಗ ನಂದು ರೆಗ್ಯುಲರ್ ವರ್ಕೌಟ್ ಫೈವ್ ಟು 6 reps ಮಾಡಿದ್ದೀನಿ ಇವಾಗ ನಾನು. ಸೊ ಇದು 4th ಸೆಟ್ ಆಗಿರುತ್ತೆ. ಸೊ ಇವಾಗ 4 ಸೆಟ್ ಆಗಿದೆ. ಫ್ಲ್ಯಾಟಲ್ಲಿ ದಂಬಲ್ ಪ್ರೆಸ್ ಮತ್ತು ಇಂಕ್ಲೈನಲ್ಲಿ ದಂಬಲ್ ಪ್ರೆಸ್ 12 into 4. ಸೊ ಇವಾಗ ನೆಕ್ಸ್ಟ್ ವೇರಿಯೇಷನ್ ಇಂಕ್ಲೈನಲ್ಲೇ ದಂಬಲ್ ಫ್ಲೈಸ್ ಇರುತ್ತೆ 12 reps ಮತ್ತು ಇಮಿಡಿಯೇಟಾಗಿ ಪುಷಪ್ಸ್ ಇರುತ್ತೆ 10 reps. ಸೊ 12, 10, 4 ಸೆಟ್. ಸೊ ಸ್ವಲ್ಪ ಮಾಡ್ರೇಟ್ ವೇಟೇ ಇರಲಿ. 7.5 ನನಗೆ ಮಾಡ್ರೇಟ್. ಸೊ ನಿಮಗೆ ಯಾವ್ದು ಮಾಡ್ರೇಟ್ ವೇಟ್ ಇರುತ್ತೆ ಅದು ತೊಗೊಬೋದು. ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಟ್ವೆಲ್ reps ಆಯ್ತು. ಇಮಿಡಿಯೇಟಾಗಿ ಪುಷಪ್ಸ್ 10 reps. ಆ ಥರ 4 ಸೆಟ್ ಇರುತ್ತೆ. ಸೊ ಅಗೇನ್ ನೀರು ಕುಡಿತಾರೆ. ನಂಬರ್ 1 ಮೆಡಿಸನ್ ಇದೇನೆ ವಾಟರ್. ಸೊ ಇವಾಗ ನಂದು ನೆಕ್ಸ್ಟ್ ವೇರಿಯೇಷನ್ ಬಂದು ಡಂಬಲ್ 1 arm ರೋ. ಸೊ ಅಂಡರ್ ಗ್ರಿಪ್ಪಲ್ಲಿ ಹೋಲ್ಡ್ ಮಾಡಿ ಮಾಡ್ತೀನಿ. ಸೊ 12 rep ಈಚ್ ಸೈಡ್. ಸೊ ನಂದು ಆ್ಯಂಕಲ್ ಬೆಂಚ್ಗೆ ಲಾಕ್ ಆಗಿದೆ. ಸ್ಕ್ವೀಸ್, ಕಂಟ್ರೋಲ್, ರಿಲೀಸ್, ಸ್ಕ್ವೀಸ್. ಎಸ್, ಸೊ ಸ್ಲೋ ಆಗಿ ಮಾಡಿ ಆದಷ್ಟು. ಸೊ ಬೋತ್ ಸೈಡ್.
ಸೊ ಇದ್ರ ಜೊತೆಗೆ ನನಗೆ ಸೂಪರ್ ಸೆಟ್ ಇದೆ. ಸೊ ಇನ್ಕ್ಲೈನ್ ಡಂಬಲ್ ಚೆಸ್ಟ್ ಪ್ರೆಸ್, ಒನ್ ಅಪ್ ಇನ್ಕ್ಲೈನ್, ಇದು ಕೂಡ 12 reps, 12 ಆ ಥರ 3 ಸೆಟ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಕ್ವಶನ್ ಕಾರ್ತಿಕ್ ಎಮ್ ಅನ್ನೋರು ಡಂಬಲ್ ಪ್ರೀಚರ್ ಕರ್ಲ್ ಅಂತ ಮಾಡಿದ್ದಾರೆ. ಹೌದು, ಕ್ವಶನ್ ಅಲ್ಲ ಅದು ಆನ್ಸರ್ ಆ್ಯಕ್ಚುಲಿ. ನಾನು ಯಾವ ವೇರಿಯೇಷನ್ ಅಂತ ಕೇಳಿದ್ದೆ, ಹೌದು ಆಲ್ಮೋಸ್ಟ್ ಅದು ಕರೆಕ್ಟೇ. ಇಂಕ್ಲೈನ್ ಬೆಂಚಲ್ಲಿ ಡಂಬಲ್ ಪ್ರೀಚರ್ ಕರ್ಲ್. ಕಾರ್ತಿಕ್ ಸೂಪರ್ ಗುಡ್. ಪಬ್ಜಿ ವಾರಿಯರ್ ಬ್ರದರ್ ಬೀಟ್ರೂಟ್ ಜ್ಯೂಸ್ ಬಗ್ಗೆ ಇನ್ಫಾರ್ಮೇಶನ್ ಹೇಳಿ ಬ್ರದರ್ ಅಂತ ಹೇಳಿದ್ದಾರೆ. ನೀವು ಲಾಸ್ಟ್ ವಿಡಿಯೋ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳಿದ್ದೀವಿ ಬೀಟ್ರೂಟ್ ಜ್ಯೂಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಬಸ್ಸು ಸೂಪರ್ 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 ಸೆಲೆಬ್ರೇಷನ್ ಹಾರ್ಟ್. ಥ್ಯಾಂಕ್ ಯು. ಮತ್ತು ಮಿಸ್ಟರ್ ಅದ್ವೀರ್ ಅನ್ನೋರು ಭಗೀರಾ ಭರತ್ ಗೌಡ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಚೆಸ್ಟ್ 4 ವೇರಿಯೇಷನ್ ಆಗಿದೆ, ಅಂದರೆ ಸೂಪರ್ ಸೆಟ್ಟಲ್ಲಿ 4 ವೇರಿಯೇಷನ್ ಥರ ಆಗಿದೆ. ಇವಾಗ ನೆಕ್ಸ್ಟ್ ಶೋಲ್ಡರ್ ಅಂದರೆ ಡೆಲ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ವೇರಿಯೇಷನ್ ಕೇಬಲಲ್ಲಿ ರೇರ್ ಡೆಲ್ಟ್ ಫ್ಲೈಸ್ 12x4 ಸೆಟ್, ಅದ್ರ ಜೊತೆ ಸೂಪರ್ ಸೆಟ್ ಪ್ಲೇಟಲ್ಲಿ ಫ್ರಂಟ್ ರೈಸ್ 12x4. ಸೊ ಇದೆಲ್ಲ ಮಾಡ್ರೇಟ್ ವೇಟಲ್ಲೇ ಹೋಗಿ, ಸೊ ಈಸಿಯಾಗಿ ಲಿಫ್ಟ್ ಮಾಡ್ಬೋದು. ಕೋರ್ ಎಂಗೇಜ್ ಇಟ್ಕೊಳ್ಳಿ. ಸೊ ಬೋತ್ ಸೈಡ್ ಮಾಡಿ 12 reps. ಟ್ವೆಲ್ ಈ ಸೈಡ್. ಹಾಗೆ 10 kg ಪ್ಲೇಟಲ್ಲಿ ಫ್ರಂಟ್ ರೈಸ್ 4 ಸೆಟ್. ನಮಗೆ ಫ್ರಂಟ್ ರೈಸ್ ಆ್ಯಂಟೀರಿಯರ್ ಡೆಲ್ಟಾಯ್ಡ್ ವರ್ಕ್ ಆಗುತ್ತೆ. ತುಂಬ ಜನ ಏನು ಅಂದರೆ ಈ ಫ್ರಂಟ್ ರೈಸ್ನ ಟ್ರಾಪ್ಸ್ ಅಂದರೆ ಟ್ರಪೇಜಿಯಸ್ ಮಸಲ್ ವರ್ಕ್ ಆಗುತ್ತೆ ಅಂತ ಅನ್ಕೊತಾರೆ. ಮತ್ತು ಮೂಮೆಂಟ್ ಕೂಡ ಅದರದ್ದೇ ಜಾಸ್ತಿ ಮೂಮೆಂಟ್ ಇರುತ್ತೆ. ಆ್ಯಕ್ಚುಲಾಗಿ ಜಾಸ್ತಿ ಮೂಮೆಂಟ್ ಇರಬಾರ್ದು. ನೀವೇನೇ ಲಿಫ್ಟ್ ಮಾಡುವಾಗಲೂ ಫ್ರಂಟ್ ಶೋಲ್ಡರ್ ಈ ಪಾರ್ಟಿಂದ ಲಿಫ್ಟ್ ಮಾಡಿ, ಆ್ಯಂಟೀರಿಯರ್ ಡೆಲ್ಟಾಯ್ಡ್ ವರ್ಕ್ ಆಗುತ್ತೆ. ಮತ್ತು ಕೋರ್ ಎಂಗೇಜ್ ಇರಲಿ. ಸೊ 12 reps ಆಗಿದೆ. ಆ ಥರ 4 ಸೆಟ್ ಇರುತ್ತೆ, 4. ಸೊ ನನ್ನ ನೆಕ್ಸ್ಟ್ ವೇರಿಯೇಷನ್ ಬಂದು ಬೋತ್ ಡಂಬಲ್ ಚೆಸ್ಟ್ ಸಪೋರ್ಟೆಡ್ ರೋ. ಸೊ ಇನ್ಕ್ಲೈನ್ ಬೆಂಚ್ ಸಪೋರ್ಟ್ ತೊಗೊಂಡು ನಾನು ಮಾಡ್ತೀನಿ. ಸೊ ನಾನು ಸ್ಟಾರ್ಟ್ ವಿತ್ 7.5 kg. ಸೊ ಈ ಥರದ್ದು ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಎಸ್, ನಾವು ರೋ. ಸೊ ಈ ಥರ 12 reps, 12x4 ಸೆಟ್ ಮಾಡ್ತೀನಿ. 7.5 2 ಸೆಟ್ ಆ್ಯಂಡ್ 10 kg 2 ಸೆಟ್ ಮಾಡ್ತೀನಿ. ಅದ್ರ ಜೊತೆಗೆ ಸೂಪರ್ ಸೆಟ್ಟಾಗಿ ಬ್ಯಾಕ್ ಡಿಪ್ಸ್. ಸೊ ಸ್ಟ್ರೈಟ್ ಲೆಗ್ ಬ್ಯಾಕ್ ಡಿಪ್ಸ್. ಸೊ ಈ ಥರ 10 reps, 10 ಮತ್ತು 12. ಸೊ 4 ಸೆಟ್ ಈ ಥರ ಮಾಡ್ತೀನಿ. ನೆಕ್ಸ್ಟ್ ಪುಣ್ಯ ಪೂರ್ವಿ, ಗರ್ಲ್ಸ್ ಮಾಡೋ ಕಾಂಪಿಟೇಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸರ್, ಮಚ್ ಲವ್ ದಿಶಾ ಮ್ಯಾಮ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಗರ್ಲ್ಸ್ ಮಾಡೋ ಕಾಂಪಿಟೇಷನ್ ಅಂತ ಹೇಳಿದ್ರೆ ನೀವು ಯಾವ ಕಾಂಪಿಟೇಷನ್ ಬೇಕಾದ್ರೂ ಮಾಡ್ಬೋದು. ಇವಾಗ ಅಂದರೆ ವುಮೆನ್ಸಲ್ಲಿ ಬಿಕ್ನಿ ಕಾಂಪಿಟೇಷನ್ ಇದೆ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಕೂಡ ಇದೆ ವುಮೆನ್ಸ್ಗೆ. ಸೊ ನನ್ನ ಅಡ್ವೈಸು, ಇಂಡಿಯಾದಲ್ಲಿ ನಿಮಗೆ ಪ್ರೋ ಆ ಥರ ಎಲ್ಲ ಆಗಬೇಕಂದ್ರೆ ತುಂಬ ರಿಸ್ಕ್ ತೊಗೊಬೇಕಾಗುತ್ತೆ, ಮೇಯ್ನಾಗಿ ಫೀಮೇಲ್ಸ್. ಸೊ ನನ್ನ ಅಡ್ವೈಸು ನ್ಯಾಚುರಲಾಗಿ ಹೋದರೆ ಬೆಟರ್ ಇರುತ್ತೆ. ಫೀಮೇಲ್ ನೀವು ಬಾಡಿ ಬಿಲ್ಡಿಂಗ್ ಇಲ್ಲ ಅಥ್ಲೀಟ್ ಆಗಬೇಕು ಅಂತಂದರೆ, ಒಂದು ಬಿಕ್ನಿ ಆ ಥರ ಎಲ್ಲ ಮಾಡಬೇಕು ಅಂದರೆ ನ್ಯಾಚುರಲ್ ಕಾಂಪಿಟೇಷನ್ಗೆ ಹೋಗಿ, ಇಲ್ಲ ಯಾವ ಕಾಂಪಿಟೇಷನ್ ಬೇಕಾದ್ರೆ ಹೋಗಿ, ಬಟ್ ನೀವು ನ್ಯಾಚುರಲ್ ಹೋಗಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಏನಕ್ಕಂದರೆ ಫ್ಯೂಚರಲ್ಲಿ ಸೊ ಕಾಂಪಿಟೇಷನ್ ಬೇರೆ ಪಾಯಿಂಟ್ ಆಫ್ ಇದು. ಬಟ್ ನೀವು ನ್ಯಾಚುರಲಾಗಿ ಮಾಡ್ಬೋದು ಅಂದರೆ ಪವರ್ ಲಿಫ್ಟಿಂಗ್ ಮಾಡ್ಬೋದು. ಸೊ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ಸ್ ಮಾಡ್ಬೋದು. ಮತ್ತು ಇನ್ಫಾರ್ಮೇಷನ್ ಕೊಡಿ ಅಂದರೆ ಅದೇ ಅಂದ್ಕೊಂಡಿದ್ದೀನಿ. ಸೊ ಪವರ್ ಲಿಫ್ಟಿಂಗ್ ಮಾಡ್ಬೋದು, ಬಿಕಿನಿ ಕಾಂಪಿಟೇಷನ್ಸ್ ಮಾಡ್ಬೋದು. ಸೊ ತುಂಬ ಕಾಂಪಿಟೇಷನ್ ಬರ್ತಾ ಇರುತ್ತೆ, ಆ ಥರ ಮಾಡ್ಬೋದು. ಸೊ ಮಾಡಿ, ಆ್ಯಕ್ಟಿವ್ ಆಗಿರಿ, ಕಾಂಪಿಟೇಷನ್ಗೆ ಹೋಗಿ. ಸೊ
ಮುನಿಸ್ವಾಮಿ ಅನ್ನೋರು ಕೇಳಿದ್ದಾರೆ, ಬ್ರೋ ಕ್ಯಾನ್ ಯು ಮೇಕ್ ವಿಡಿಯೋ ಹೌ ಟು ಸ್ಟಾರ್ಟ್ ಪುಲ್-ಅಪ್ಸ್? ಐ ಟ್ರೈಡ್ ಟುಡೇ ಬಟ್ ಐ ಕುಡ್ ನಾಟ್ ಈವನ್ ಡೂ ಒನ್ ಅಂತ. ಹೌದು, ತುಂಬ ಜನದ ಪ್ರಾಬ್ಲಮ್ ಇದೆ. ಪುಲ್-ಅಪ್ಸ್ ಮಾಡಲಿಕ್ಕೆ ಆಗಲ್ಲ. 1 ಇಯರ್ ಆಯಿತು, 2 ಇಯರ್ ಆಯಿತು, 3 ಇಯರ್ ಆಯಿತು, ನಾಟ್ ಇವನ್ 1 ಪುಲ್-ಅಪ್ಸ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಯಾವ ಥರ ನೀವು ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು, ಏನು ಟೆಕ್ನಿಕ್ ಮತ್ತು ಯಾವ ಥರ ಬಿಗ್ನರಿಂದ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಲೆವೆಲ್ಗೆ ಯಾವ ಥರ ಹೋಗ್ಬೋದು ಅನ್ನೋದನ್ನು ನೆಕ್ಸ್ಟ್ ಕಂಪ್ಲೀಟ್ ವಿಡಿಯೋ ಅದನ್ನೇ ಮಾಡ್ತೀವಿ. ಪುಲ್-ಅಪ್ಸ್ ಮತ್ತು ಪುಷಪ್ಸ್ ಕೂಡ ಯಾವ ಥರ ಮಾಡೋದು ಅಂತ. ಬಟ್ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ನಾನು ಹೇಳಿದ್ದೀವಿ ಸ್ಟಾರ್ಟಿಂಗಲ್ಲೇ, ಈ ವಿಡಿಯೋಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ. ಪುಷಪ್ಸ್ ಬೇಕಾದರೂ ಪುಷಪ್ಸ್ ಅಂತ ಕಮೆಂಟ್ ಮಾಡಿ, ಪುಲ್-ಅಪ್ಸ್ ಬೇಕಾದರೂ ಪುಲ್-ಅಪ್ಸ್ ಅಂತ ಕಮೆಂಟ್ ಮಾಡಿ. 1000% ಅದ್ರ ರಿಲೇಟೆಡ್ ವಿಡಿಯೋ ನಾವು ಮಾಡ್ತೀವಿ ಕಂಪ್ಲೀಟ್ ಸಪ್ರೇಟಾಗಿ. ಸೊ ಈಗ ಸೂಪರ್ ಸೆಟ್ ರೇಡ್ ರೇಟ್ ಮತ್ತು ಫ್ರಂಟ್ ರೇಸ್ ಆಗಿದೆ. ನೆಕ್ಸ್ಟ್ ವೇರಿಯೇಷನ್ ಡಂಬಲ್ ಲ್ಯಾಟ್ರಲ್ ರೈಸ್ 10 reps ಇರುತ್ತೆ. ಮೈಂಡ್ ಮಸಲ್ ಕನೆಕ್ಷನ್ ಜಾಸ್ತಿನೇ ಇರಬೇಕು. ಇದು ವೇರಿಯೇಷನ್ನು ಯಾವಾಗಲೂ ಜಾಸ್ತಿ ಇರಬೇಕು. ಬಟ್ ಸೊ 10 reps 4 ಸೆಟ್. ಸೊ 10 into 4 ಸೆಟ್ ಇರುತ್ತೆ. ತುಂಬ ಹೆವಿ ವೇಟ್ ಮಾಡ್ಲಿಕ್ಕೆ ಹೋಗ್ಬಿಡಿ ಲ್ಯಾಟ್ರಲ್ ರೈಸ್ ಎಲ್ಲರೂ. ತುಂಬ ಜನ ನಮ್ಮ ವಿಡಿಯೋನ ನೋಡಿ ನಾನು ಒಂದು 40 kg ಎಲ್ಲ ಮಾಡಿಬಿಟ್ಟಿದ್ದೀನಿ ಲ್ಯಾಟ್ರಲ್ ರೈಸು. ಸೊ ಆ್ಯಕ್ಚುಲಾಗಿ ನಿಜ ಹೇಳಬೇಕಾದ್ರೆ ಅಷ್ಟೇನು ಬೇಕಾಗಿಲ್ಲ. ಸೊ ಇದು ಹೇಗಾದರೂ ಒಂದು 2.5 kg ಮೈಂಡ್ ಮಸಲ್ ಕನೆಕ್ಷನ್ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ ಲಿಫ್ಟ್ ಮಾಡೋದು. ಬಟ್ ನಮಗೊಂದು ಜೋಶ್ ಅಂದರೆ ನಾವು ಇದರಲ್ಲಿ ಜಾಯಿಂಟ್ ಸ್ಟ್ರಾಂಗ್ ಇದೆ, ಮಸಲ್ ಮಾಸ್ ಚೆನ್ನಾಗಿದೆ. ಸೊ ಹಾಗಾಗಿ ಸ್ಟ್ರೆಂತು ಇದೆ. ಆ ರೀಸನಿಗೆ ಸುಮ್ಮನೆ ಯಾವಾಗಲೂ ಒಂದು ಟೈಮ್ ಅಂದರೆ ಒಂದು 2 ಮಂತಿಗೆ 1 ಟೈಮ್ ಯಾವಾಗಾದರೂ ವೀಡಿಯೋಗೋಸ್ಕರ ಮಾಡಿರ್ಬೋದು, ಇಲ್ಲ ಜೋಶಿಂದ ಮಾಡಿರ್ಬೋದು. ಬಟ್ ಯಾರನ್ನು ಅದನ್ನೇ ಡೈರೆಕ್ಟಾಗಿ ಕಾಪಿ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ತುಂಬ ಹೆವಿ ವೇಟು ಲ್ಯಾಟ್ರಲ್ ರೈಸಿಗೆ ಬೇಕಾಗಿಲ್ಲ. ಮಾಡ್ರೇಟ್ ವೇಟ್ ನೀವು ಕರೆಕ್ಟ್ 2.5 ಹಿಟ್ ಮಾಡಿ ನೋಡಿ, ಹಿಟ್ ಆಗುತ್ತೆ. ಇವಾಗ ಡೈಟ್ಸ್ ವರ್ಕೌಟ್ ಕಂಪ್ಲೀಟಾಗಿ ಮುಗ್ದಿದೆ. ಇವಾಗ ನೆಕ್ಸ್ಟ್ ವೇರಿಯೇಷನ್ ಟ್ರೈಸಿಪ್ಸ್ ಇದೆ. ಸೊ ಫಸ್ಟ್ ವೇರಿಯೇಷನ್ ಬಂದು ದಂಬಲ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಬೋತ್ ಆರ್ಮ್ಸ್. ಸೊ ಸ್ಟಾರ್ಟಿಂಗ್ ವೇಟ್ 20 kg ತೊಗೊತಾ ಇದ್ದೀನಿ. ಟೋಟಲ್ ಇದು 10 reps ಇರುತ್ತೆ. ಟೋಟಲ್ 3 ಸೆಟ್ ಇರುತ್ತೆ. ನಾನಿವಾಗ 20 kg 25 ಮತ್ತು 30 kg ಮಾಡ್ತಾಯಿದ್ದೀನಿ. 10 reps 3 ಸೆಟ್. ಸೊ ಇವಾಗ ಓವರ್ ಹೆಡ್ ಎಕ್ಸ್ಟೆನ್ಷನ್ ಟೋಟಲ್ 3 ಸೆಟ್ ಆಗಿದೆ. ಇವಾಗ ನೆಕ್ಸ್ಟ್ ವೇರಿಯೇಷನ್ ಸಿಂಗಲ್ ಆರ್ಮಲ್ಲಿ ಕಿಕ್ ಬ್ಯಾಕ್, ದಂಬಲ್ ಕಿಕ್ ಬ್ಯಾಕ್ ಇರುತ್ತೆ. ಸೊ ಮೇನ್ ಕೋರ್ ಸ್ಟ್ರಾಂಗ್ ಆಗಿರಲಿ, ಎಂಗೇಜಲ್ಲಿ 15 reps ಇರುತ್ತೆ. Uh, 15 one side, 15 other side. ಸೊ ಇದನ್ನು ಕೂಡ ಟೋಟಲ್ 15 ಈ ಸೈಡ್ ಆ ಥರ 3 ಸೆಟ್ ಇರುತ್ತೆ. ತುಂಬ ಹೆವಿ ಹೋಗ್ಬಿಡಿ. ಯಾಕೆಂದ್ರೆ ಸಿಂಗಲ್ ಕಿಕ್ ಬ್ಯಾಕೆಲ್ಲ ಸ್ವಲ್ಪ ಮಾಡ್ರೇಟ್ ಟೋಟಲ್ ಹೋಗಿ. ಸೊ ಈಗ ಕಿಕ್ ಬ್ಯಾಕ್ 3 ಸೆಟ್ ಆಗಿದೆ. ಇವಾಗ ಲಾಸ್ಟ್ ವೇರಿಯೇಷನ್ ಟ್ರೈಸೆಪ್ಸ್ಗೆ ರೋಪಲ್ಲಿ ಪ್ರೆಸ್ ಡೌನ್. ಇದು 1 ಸೆಟ್ ಟಿಲ್ ಫೇಲ್ಯೂರ್ ಇರುತ್ತೆ. 1 ಸೆಟ್ ಟಿಲ್ ಫೇಲ್ಯೂರ್ ಇರುತ್ತೆ. ಸೊ ನಾರ್ಮಲಿ ಅದೇ ನಮ್ಮ 90 days ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ವರ್ಕೌಟೇ ಬೇರೆ ಇರುತ್ತೆ, ನಾನು ಮಾಡೋ ವರ್ಕೌಟೇ ಬೇರೆ ಇರುತ್ತೆ, ಮತ್ತು ಜನರಲ್ ಫಿಟ್ನೆಸ್ಸೇ ಬೇರೆ ಇರುತ್ತೆ, ಲೈಫ್ ಸ್ಟೈಲ್ ಡಿಫ್ರೆಂಟ್, ವರ್ಕೌಟ್ ಪ್ಲ್ಯಾನ್ ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ಸೊ ಬ್ಲೈಂಡಾಗಿ ಕಾಪಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಟ್ ಯಾವ ಥರ ವೇರಿಯೇಷನ್ ಮಾಡ್ಬೋದು, ಪೋಸ್ಚರ್ ಯಾವ ಥರ ಒಂದು ಸಿಂಪಲಾಗಿ ನಿಮ್ಗೊಂದು ಐಡಿಯಾ ಬರಲಿ ಅಂತ ನಾವು ಮಾಡ್ತಾಯಿದ್ದೀವಿ. ಸೊ ಓಕೆ, ವೆಯ್ಟ್ ಕಡಿಮೆನೇ ಇದೆ. 15 kg ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಫೇಲ್ಯೂರ್ ಹೋಗಬೇಕಾಗತ್ತೆ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. Go 43, 44, 45, 46, 47, 48, 49, 50 ಇನ್ನೂ ಮಾಡ್ಬೋದಿತ್ತು, ಬಟ್ ಸ್ವಲ್ಪ ಟೈರ್ಡ್ನೆಸ್ ಇದೆ. ಸೊ ಇಲ್ಲಿಗೆ ಆಲ್ಮೋಸ್ಟ್ ನನ್ನ ಚೆಸ್ಟ್ ವರ್ಕೌಟ್, ಡೆಲ್ಟ್ ಹಾಗೆ ಟ್ರೈಸೆಪ್ಸ್ ಮುಗಿದಿದೆ. ಇನ್ನು ಲಾಸ್ಟ್ ವೇರಿಯೇಷನ್ ಒಂದಿದೆ, ಕಾಫ್ ರೈಸ್.
ಕಾಫ್ ಮಸಲ್ಗಿದೆ. ಜಸ್ಟ್ ಸಿಂಪಲ್ ಕಾಫ್ ರೈಸ್ ಸ್ಟ್ಯಾಂಡಿಂಗಲ್ಲಿ ಫ್ರೀ ವೇಟಲ್ಲಿರುತ್ತೆ. ಸೊ ಅಲ್ಲಿಗೆ 1800 ಕೊಟ್ಟಾನು. ಸೊ ಕೋರ್ ಕೊಟ್ಟಿಲ್ಲ, ಆಪ್ಸ್ ವರ್ಕೌಟ್ ನಾರ್ಮಲಿ ನಾನು ಜಾಸ್ತಿ ಹಿಟ್ ಮಾಡಲ್ಲ. ವೀಕ್ಲಿಗೆ 1 ಟೈಮ್ ಇಲ್ಲ 2 ಟೈಮೇ ಮ್ಯಾಕ್ಸಿಮಮ್, ಜಾಸ್ತಿ ಅದನ್ನು ನಾನು ಮಾಡಲಿಕ್ಕೆ ಹೋಗಲ್ಲ. ಸೊ ವರ್ಕೌಟ್ ಮಾಡುವಾಗಲೇ ಕೋರ್ನ ಎಂಗೇಜ್ ಇಟ್ಕೊತೀನಿ. ಸೊ ಕಾಫ್ ರೈಸ್ ಬೋತ್ ಲೆಗ್ಸ್ 12 ರೆಪ್ಸು. ಸೊ 12 ರೆಪ್ಸ್ ಇರುತ್ತೆ, ಆ ಥರ 5 ಸೆಟ್ ಇರುತ್ತೆ. ಸೊ 5 ಸೆಟ್ ಫಿನಿಶ್ ಮಾಡಿದ್ರೆ ವಿತಿನ್ ವರ್ಕೌಟ್ ಡನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಯುಜಿತ್ ಅನ್ನೋರು ಮಾಡಿದ್ದಾರೆ. ನಾನು ಡೈಲಿ ಪುಷಪ್ಸ್ ಮಾಡ್ತೀನಿ, ಲೈಕ್ 50 ಪುಷಪ್ಸ್, ಏನೂ ಆಗಲ್ವೋ ಅಥವಾ ಬರೀ ಚೆಸ್ಟ್ ಡೇ ದಿವಸ ಮಾಡಲಾ ಅಂತ ಕೇಳಿದ್ದಾರೆ. ಸೊ ತುಂಬ ಅಡ್ವಾನ್ಸ್ ಆ ಥರ ನೀವು ಅಂತ ಹೇಳಿದ್ರೆ ಚೆಸ್ಟ್ ದಿನ ಮಾಡಿದ್ರೇ ಬೆಟರ್. ಅಂದರೆ ನೀವು ಚೆಸ್ಟ್ ದಿನ ಇದ್ದಾಗ ಚೆಸ್ಟ್ ವೇರಿಯೇಷನಲ್ಲಿ ಪುಷಸ್ ಮಾಡ್ಬೋದು, ಶೋಲ್ಡರ್ ದಿನ ಇದ್ದಾಗ ಶೋಲ್ಡರ್ ಕಾನ್ಸಂಟ್ರೇಷನ್ ಮಾಡಿ ಪುಷಸ್ ಮಾಡ್ಬೋದು, ಆ ಥರ ಮಾಡ್ಬೋದು. ಟ್ರೈಸಿಪ್ಸ್ ಇರುವಾಗ ಟ್ರೈಸಿಪ್ಸ್ ಆ ಥರ. ಬಟ್ ತುಂಬ ಜನ ನಾನು ಹೇಳುವಾಗ ಇದೆಲ್ಲ ಕಾಂಟ್ರವರ್ಸಿ ಥರ ಆಗ್ಬೋದು. ಬಟ್ ಪುಷಪ್ಸ್ ಎವ್ರಿ ಡೇ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಬಾಡಿ ಅಂದರೆ ನಿಮ್ಮ ಮಸಲ್ ಕ್ವಾಲಿಟಿ ಕೂಡ ಚೇಂಜಸ್ ಆಗುತ್ತೆ. ಸೊ ಕಂಪ್ಲೀಟ್ ಅಪ್ಪರ್ ಬಾಡಿ ವರ್ಕೌಟ್ ಕೋರ್ ಎಂಗೇಜ್ ಮಾಡಿ ಹಿಟ್ ಮಾಡಿದ್ರೆ ವರ್ಕ್ ಆಗುತ್ತೆ. ಸೊ ನನ್ನ ಅಡ್ವೈಸ್ ಪುಲಪ್ಸ್ ಮಾಡಿ, ಎವ್ರಿ ಡೇ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಏನು ಎವ್ರಿ ಡೇ ನೀವು ಸ್ಮೋಕ್ ಮಾಡ್ತಾ ಇಲ್ವಲ್ಲ, ಸೊ ಪುಷಪ್ಸ್ ಮಾಡ್ತಾ ಇರೋದು, ಅದರಿಂದ ಏನೂ ರಾಂಗ್ ಇಲ್ಲ, ಮಾಡಿ ನೀವು, ಏನೂ ಪ್ರಾಬ್ಲಮ್ ಆಗಲ್ಲ. ಒಳ್ಳೆ ರಿಕವರಿ ನಿದ್ದೆಲ್ಲ ಇಟ್ಟರೆ 1000% ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನನ್ನ ವರ್ಕೌಟ್ ಮೆಥಡಲ್ಲಿ ನಾನು ರೆಗ್ಯುಲರಾಗಿ ಪುಷಪ್ಸ್ ಮಾಡ್ತೀನಿ. ಆಲ್ಮೋಸ್ಟ್ 1 ಟೈಪ್ ಆಫ್ ವರ್ಕೌಟ್ ಮೆಥಡಲ್ಲಿ ನಾನು ರೆಗ್ಯುಲರ್ ಪುಷಪ್ಸ್ ಮಾಡಿಸ್ತೀನಿ ಮತ್ತು ಮಾಡ್ತೀನಿ. ನಂದು ಲಾಸ್ಟ್ ವೇರಿಯೇಷನ್, ಸೊ ಕೇಬಲ್ ಬೈಸೆಪ್ಸ್ ಕರ್ಲ್, ವೆಯ್ಟ್ ಒಂದು 15 kg ಇಂದ ಸ್ಟಾರ್ಟ್ ಮಾಡ್ತೀನಿ. ವೈಡ್ ಗ್ರಿಪ್ ಹೋಲ್ಡ್ ಮಾಡಿ ಆ್ಯಂಡ್ ಬೈಸೆಪ್ಸ್ ಕರ್ಲ್. ಸೊ ಈ ಥರ ನಾನು 12 ರೆಪ್ಸ್ ಮಾಡ್ತೀನಿ. ಇದ್ರ ಜೊತೆಗೇ ಲಾಸ್ಟ್ ವೇರಿಯೇಷನ್ ಚೆಸ್ಟ್ ಸಪೋರ್ಟೆಡ್ ರಿವರ್ಸ್ ಫ್ಲೈಸ್, ಸೇಮ್ ಇನ್ಕ್ಲೈನ್. ಎಸ್, ಇದು ಕೂಡ 12 ರೆಪ್ಸ್, 12 4 ಸೆಟ್ ಮಾಡ್ತೀನಿ. ಇದು ಲಾಸ್ಟ್ ವೇರಿಯೇಷನ್ ಆಗಿರುತ್ತೆ. ಆ್ಯಂಡ್ ಇದು ನನ್ನ ಇವತ್ತಿನ ವರ್ಕೌಟ್ ಕಂಪ್ಲೀಟ್ ಆಗಿದೆ. ಸೊ ಇದಾದಮೇಲೆ ಕಾರ್ಡಿಯೋ ಮಾಡಿದರೆ ಡನ್ ಫಾರ್ ದ ಡೇ. ನೆಕ್ಸ್ಟ್ AR ಚಾನಲ್ಸ್ ಅನ್ನೋರು, ಕ್ಯಾನ್ ಯು ಎಕ್ಸ್ಪ್ಲೈನ್ ಅಬೌಟ್ ಕಾರ್ಡಿಯೋ, ಹೌ ಟು ಯೂಸ್ ಥ್ರೆಡ್ಮಿಲ್ ಇನ್ಕ್ಲೈನ್ ಆ್ಯಂಡ್ ಸ್ಪೀಡ್ ಲೆವೆಲ್ ಅಂತ ಕೇಳಿದ್ದಾರೆ. ಓಕೆ, ಕಾರ್ಡಿಯೋ ಅಂತ ಬಂದರೆ ಟ್ರೆಡ್ಮಿಲ್ ನಾನು ನಾರ್ಮಲ್ ಅಡ್ವೈಸ್ ಮಾಡಲ್ಲ. ಬಟ್ ಅಂದರೆ ಔಟ್ಡೋರ್ ವಾಕ್ ಎನಿ ಟೈಮ್ ಬೆಟರ್. ಏನಕ್ಕೆ ನೀವು ನೇಚರ್ ಜೊತೆ ವಾಕ್ ಮಾಡ್ಬೋದು ಔಟ್ಡೋರ್ ಮಾಡುವಾಗ. ಸೊ ಕಾರ್ಡಿಯೋ ಮಾಡುವಾಗ ನಿಮ್ಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಬೇಕಾಗಿರುತ್ತೆ. ನೀವು ಇಂಡೋರ್ ಅಂದರೆ ಒಳಗಡೆ ಮಾಡುವಾಗ ನಿಮಗೆ ಪ್ರಾಪರ್ ಆಕ್ಸಿಜನ್ ಸಪ್ಲೈ ಸಿಗಲ್ಲ ಅಂತ ನಾನು ಅನ್ಕೊತೀನಿ. ನನ್ನ ಪರ್ಸ್ನಲಿ ನಾನು ಹೇಳ್ತಾ ಇರೋದು. ಸೊ ಎಲ್ಲರಿಗೂ ಅಡ್ವೈಸ್ ಆಗಲ್ಲ ನಿಮ್ಮ ಇದು. ಯಾಕಂದರೆ ತುಂಬ ಜನ ಜಿಮ್ಮಲ್ಲಿ ಟ್ರೆಡ್ಮಿಲ್ ಇರುತ್ತೆ, ತುಂಬ ಜನ ಕಾರ್ಡಿಯೋ ಮಾಡ್ಲಿಕ್ಕೆ ಅಂತಲೇ ಜಿಮ್ಗೆ ಹೋಗ್ತಾರೆ. ಸೊ ಹೋಗಿ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬೆಟರ್ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ಔಟ್ಡೋರ್ ವಾಕ್ ಬೆಟರ್ ಅಂತ ಹೇಳ್ತೀನಿ. ಬಟ್ ಒಳಗಡೆ ಅಂದರೆ ಟ್ರೆಡ್ಮಿಲ್ ವಾಕ್ ಮಾಡೋರು ಕೂಡ ಓಕೆ. ಬಟ್ ತುಂಬ ಏಜ್ ಆಗಿರೋರು ಮತ್ತು ಜಾಯಿಂಟ್ ಪ್ರಾಬ್ಲಮ್ ಅಂದರೆ ನೀ ಆ್ಯಂಕಲ್ ಎಲ್ಲ ಪ್ರಾಬ್ಲಮ್ ಇದ್ದಾಗ ನೀವು ಟ್ರೆಡ್ಮಿಲ್ ಮಾಡಿದ್ರೆ 1000% ಪ್ರಾಬ್ಲಮ್ ಆಗುತ್ತೆ. ಸೊ ಕೇರ್ಫುಲ್ ಆಗಿರಿ. ಮತ್ತು ಇಂಕ್ಲೈನ್ ಅಂತ ಕೇಳಿದ್ರಿ. ಸೊ ಇಂಕ್ಲೈನ್ ವಾಕ್ ಎನಿ ಟೈಮ್ ನ್ಯಾಚುರಲ್ ವಾಕ್ ಆಗಲ್ಲ. ಸೊ ನೀವು ಹೋಲ್ಡ್ ಮಾಡ್ಕೊಂಡು ತುಂಬ ಜನ ವಾಕ್ ಮಾಡ್ತಾರೆ. ಹೋಲ್ಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಪ್ಪರ್ ಬಾಡಿ ಸ್ಟಿಫ್ ಆಗಿರುತ್ತೆ, ಲೋವರ್ ಬಾಡಿ ಮಾತ್ರ ಮೂಮೆಂಟ್ ಆಗ್ತಾ ಇರುತ್ತೆ. ಅದು ಥಿಂಕ್ ಮಾಡಿ, ನ್ಯಾಚುರಲ್ ವಾಕ್ ಅಲ್ಲ. ಸೊ ಲೋವರ್ ಬ್ಯಾಕ್, ಆ್ಯಂಕಲ್ ಮತ್ತು ನೀ ಇಂಜುರಿ ಆಗೋ ಅಂದರೆ ನೆಗೆಟಿವ್ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ನನ್ನ ಅಡ್ವೈಸು ನಾರ್ಮಲ್ ವಾಕ್ ಮಾಡಿ ಟ್ರೆಡ್ಮಿಲಲ್ಲಿ. ತುಂಬ ಜನ ಅಥ್ಲೀಟ್ನ ಫಾಲೋ ಮಾಡಿ ಟ್ರೆಡ್ಮಿಲ್ ಆ ಥರ ಎಲ್ಲ ಮಾಡ್ತಾರೆ. ಅಂದರೆ ವಿರಾಟ್ ಕೊಹ್ಲಿ ಟ್ರೆಡ್ಮಿಲ್ ರನ್ ಮಾಡ್ತಿದ್ರು, ಅದನ್ನು ನಾನು ಮಾಡ್ತೀನಿ ಅಂತ. ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ಅರ್ಥ ಮಾಡ್ಕೊಳ್ಳೋರು. ಫಿಸಿಯೋ ಇರ್ತಾರೆ, ಡಾಕ್ಟರ್ ಇರ್ತಾರೆ, ಇಂಜುರಿ ಆಗ್ತಿದ್ದಂಗೆ ಪ್ರಿಕಾಷನ್ ತುಂಬ ಇರುತ್ತೆ, ಹೆಲ್ತಿ ಲೈಫ್ ಸ್ಟೈಲ್ ಇರ್ತಾರೆ. 24/7 × 365 ಡೇಸ್ ಹೆಲ್ತಿಯಾಗಿರ್ತಾರೆ. ಬಟ್ ನೀವು ಹೇಗೋ ಅವ್ರು ನೋಡ್ಕೊಂಡು ನೀವೇನೋ ಮಾಡ್ಲಿಕ್ಕೆ ಹೋದರೆ ಆ ಥರ ಆಗಲ್ಲ. ಸೊ ನನ್ನ ಅಡ್ವೈಸ್ ಎನಿ ಟೈಮ್ ಹೊರಗಡೆ ವಾಕ್ ಮಾಡಿದಾಗ ನೀವು ಸೇಫ್ ಆಗಿರ್ತೀರ. ಸೊ ಪಾಸಿಟಿವ್ ವೈಬು ಸಿಗುತ್ತೆ. ನೀವು ಹೊರಗಡೆ ಒಂದು ಸತಿ ವಾಕ್ ಮಾಡಿ ನೋಡಿ, ಪಾಸಿಟಿವ್ ವೈಬ್ ಸಿಗುತ್ತೆ. ನನ್ನ ಅಡ್ವೈಸ್ ಹೊರಗಡೆ ವಾಕ್ ಮಾಡಿ. ಬಟ್ ಟ್ರೆಡ್ಮಿಲಲ್ಲಿ ವಾಕ್ ಮಾಡ್ತಿದ್ದಾರೆ ಅಂದರೆ ಇಂಕ್ಲೈನ್ ಅದೆಲ್ಲ ಬೇಡ, ನಾರ್ಮಲಾಗಿ ವಾಕ್ ಮಾಡಿ. ಸೊ ಅದು ಆಫ್ಟರ್ 30-40 ಏಜ್ ಆದಮೇಲೆ ತುಂಬ ಕೇರ್ಫುಲ್ ಆಗಿದೆ ಅಂತ ಹೇಳ್ತೀನಿ. ಸೊ ಇವತ್ತಿನ ಕ್ವಶನ್ಸ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಉಳಿದಿರೋ ಕಮೆಂಟ್ಸ್ಗೆ ನಾವು ಆನ್ಸರ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎನಿ ಡೌಟ್ಸ್, ಎನಿ ಕ್ವೇರೀಸ್, ಎನಿಥಿಂಗ್ ಯು ಕ್ಯಾನ್ ಕಮೆಂಟ್. ಮತ್ತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ, ಮತ್ತು ನಿಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ, ಅಲ್ಲಿ ತನಕ ನೀವು ಸ್ಟೇ ಹೆಲ್ತಿ, ಫಿಟ್ಟಾಗಿರಿ, ವರ್ಕೌಟ್ ಮಾಡಿ, ಲೈಕ್ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ. ಸೊ ಸ್ಟೇ ಹೆಲ್ತಿ, ಸ್ಟೇ ಸ್ಟ್ರಾಂಗ್.